Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಎಸ್, ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಇವತ್ತು ನೋಡ್ದೇನೆ ಇರ್ಬೋದು, ನಾಳೆ ನೋಡ್ದೇನೆ ಇರ್ಬೋದು, ಬಟ್ 1 ವೀಕ್ ಬಿಟ್ಟಾದ್ರೂ ಎಲ್ಲಾ ಕಮೆಂಟ್ಸ್ ನಾನು ಓದ್ತೀನಿ. ಸೊ ರೆಸ್ಪಾಂಡ್ ಕೂಡ ಮಾಡ್ತೀನಿ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಮೇನ್ ಆಗಿ ಈ ಒಂದು ವಿಡಿಯೋ ಬಂದ್ಬಿಟ್ಟು ಫಾರ್ ಪೀಪಲ್ ಸ್ಟಕ್ ಆಗಿರೋರಿಗೆ ಲೈಫಲ್ಲಿ, ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ ಒಂಥರ ಸ್ಟಕ್ ಫೀಲಿಂಗ್ ಇರೋರಿಗೆ, ತುಂಬಾ ಜನ ಸಿಂಗಲ್ ಇರೋರಿಗೆ. ಬಿಕಾಸ್ ನಿಮಗೆ ಫೀಲ್ ಆಗ್ತಾ ಇದೆ ಎಷ್ಟೋ ವರ್ಷ ಆಯ್ತು, ಲಾಕ್ ಡೌನೇ ಮುಗೀತು, ನನ್ ಡಿಗ್ರಿ ಆಯ್ತು, ನನ್ ಇವಾಗ ಪ್ರಮೋಷನ್ ಆಯ್ತು, ನನ್ನ ಲೈಫಲ್ಲಿ ಕರಿಯರ್ ವೈಸ್ ಅಲ್ಲಿ ಏನೋ ಒಂದು ಸ್ವಲ್ಪ ಗ್ರೋತ್ ಆಗ್ತಾ ಇದೆ, ಬಟ್ ನನ್ನ ಲವ್ ಲೈಫ್ ಎಲ್ಲಿ ಹೋಗ್ತಾ ಇದೆ. ಸೊ ಈ ತರ ಕ್ವೆಶನ್ ಇರೋರು, ಎಸ್, ನಿಮಗೆ ಈ ಒಂದು ವಿಡಿಯೋ ಎಸ್ಪೆಷಲಿ ನಿಮ್ಮ ಲವ್ ಲೈಫ್ ಎಲ್ಲಿ ಹೋಗ್ತಾ ಇದೆ ಅಂತ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ತುಂಬಾ ಜನ ರೀಸೆಂಟ್ ಆಗಿ ಒಂದು ಬೇಡದಿರೋ ಒಂದು ವ್ಯಕ್ತಿಗಳನ್ನ, ಬೇಡದಿರೋ ಕನೆಕ್ಷನ್ಸ್ ಗಳನ್ನ ರೀಸೆಂಟ್ ಆಗಿ ನೀವು ನಿಮ್ ಲೈಫ್ ಇಂದ ರಿಮೂವ್ ಮಾಡಿರೋದನ್ನ ನೋಡ್ತಾ ಇದೀನಿ. ಸೊ ನೀವು ಇವರಲ್ಲಿ ಒಬ್ರಾಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಹೋಗೋದಕ್ಕೂ ಮುಂಚೆನೆ ಹೇಳ್ದಂಗೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆದ್ರೆ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ. ಲೆಟ್ಸ್ ಸಿ ಗೈಸ್. ಕರೆಂಟ್ ಎನರ್ಜಿ, ವೈ, ಯಾಕೆ ಒಂದ್ ರಿಲೇಶನ್ಶಿಪ್ ಏನು ಮೂವ್ನೇ ಆಗ್ತಾ ಇಲ್ಲ, ಯಾಕೆ ತಿಂಗಳು ಆಯ್ತು, ವರ್ಷಾನುಗಟ್ಲೆ ಆಯ್ತು, ಈ ಪರ್ಸನ್ ನ ನೀವು ಎಷ್ಟೋ ಏನೋ ವರ್ಷದಿಂದ ನಿಮಗೆ ಇವ್ರು ಗೊತ್ತಿದ್ದಾರೆ, ಬಟ್ ಅಂದ್ರೂ ಯಾಕೆ ಈ ಕನೆಕ್ಷನ್ ಎಲ್ಲೂ ಹೋಗ್ತಾ ಇಲ್ಲ, ಮೂವ್ನೇ ಆಗ್ತಾ ಇಲ್ಲ, ಮುಂದೆನೆ ಹೋಗ್ತಾ ಇಲ್ಲ ಗಾಡಿ, ಈ ತರ ಫೀಲ್ ಆಗ್ತಾ ಇದೆ. ವೋ, ಲುಕ್ ಎಟ್ ದಿಸ್, ದೇರ್ ಈಸ್ ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಎನರ್ಜಿ ಬಂದಿದೆ. ಅಂದ್ರೆ ಡೆಫಿನೆಟ್ಲಿ ಯಾರನ್ನೋ ನೀವು ತುಂಬಾ ಇಷ್ಟಪಡ್ತಾ ಇದ್ದೀರಾ ಗೈಸ್. ಲೆಟ್ ಮಿ ಟೆಲ್ ಯು, ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಏನಾದ್ರೂ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನ ರಾಶಿ ಆಗಿದ್ರೆ ಇದು ನಿಮ್ಮ ಎನರ್ಜಿ. ಇನ್ ಕೇಸ್ ನಿಮ್ಮ ಪರ್ಸನ್ ಝೋಡಿಯಾಕ್ ಸೈನ್ ಮೀನ ರಾಶಿ, ಕಟಕ ರಾಶಿ ಹಾಗೂ ವೃಶ್ಚಿಕ ರಾಶಿ ಆಗಿದ್ರೆ ಇದು ನಿಮ್ಮ ಪರ್ಸನ್ ಎನರ್ಜಿ ಇಲ್ಲಿ ಬರ್ತಾ ಇರೋದು. ತುಂಬಾ ಇಷ್ಟಪಡ್ತಾ ಇದ್ದೀರಾ ಒಬ್ರನ್ನ, ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಾ, ಬಟ್ ಸ್ಟಿಲ್ ಹೆಂಗಾಗ್ತದೆ ಅಂದ್ರೆ, ಏನ್ ಫೀಲಿಂಗ್ ಇದೆ ನಿಮಗೆ ಅದನ್ನ ನೀವು ಹೇಳೇ ಇಲ್ಲ, ಅಂದ್ರೆ ವ್ಯಕ್ತಪಡಿಸೇ ಇಲ್ಲ. ಮೇ ಬಿ ಆ ಕಡೆ ಪರ್ಸನ್ನಿಗೆ ನೀವು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತೀರಾ, ನೀವು ಅವ್ರ ಬಗ್ಗೆ ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಾ, ಇಷ್ಟು ವರ್ಷಗಳಿಂದ ಇಷ್ಟಪಡ್ತಾ ಇದ್ದೀರಾ, ಇಷ್ಟು ತಿಂಗಳುಗಳಿಂದ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅವ್ರನ್ನ ಫೋಕಸ್ ಮಾಡ್ತಾ ಇದ್ದೀರಾ. ಮೇ ಬಿ ಈ ಎಲ್ಲ ವಿಚಾರ ನೀವು ನಿಮ್ ತಲೆಯಲ್ಲಿ ಇದಾರಲ್ವಾ, ಆ ಪರ್ಸನ್ನಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಒನ್ ಥಿಂಗ್ ಈಸ್ ಫಾರ್ ಶೋರ್, ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ 2 ಸಿನಾರಿಯೋಸ್ ನೋಡ್ತಾ ಇದ್ದೀನಿ. ಒನ್ ಥಿಂಗ್ ಇಸ್ ನಿಮಗೆ ಇಷ್ಟ ಇರೋದು, ಇನ್ನೊಂದ್ ಬಂದ್ಬಿಟ್ಟು ಯಾರೋ ಒಬ್ರು ಅನ್ಕಂಡೀಷನಲ್ ಲವ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಅನ್ಕಂಡೀಷನಲ್ ಆಗಿ ನಿಮ್ನ ಇಷ್ಟಪಡೋದಕ್ಕೆ ರೆಡಿ ಇದ್ದಾರೆ. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಾ ಇಲ್ಲ ಅವ್ರು ನಿಮ್ಮಿಂದ ಅಥವಾ ನಿಮ್ ಬಗ್ಗೆ, ಬಟ್ ನೀವು ಬೌಂಡ್ರಿ ಹಾಕ್ತಾ ಇದ್ದೀರಾ. ಅಂದ್ರೆ ಬಿಕಾಸ್ ನಿಮ್ ಲೈಫ್ ಅಲ್ಲಿ ನೀವು ಸ್ಟಕ್ ಆಗಿರೋದ್ರಿಂದ, ನಿಮ್ ಲೈಫ್ ಅಲ್ಲಿ ಯಾವುದೋ ಒಂದ್ ಸಿಚುವೇಶನ್ ವರ್ಕೌಟ್ ಆಗ್ತಾ ಇಲ್ಲ. ಮೇ ಬಿ ಫಾರ್ ಎಕ್ಸಾಂಪಲ್ ಕರಿಯರ್ ಅಥವಾ ಫಿನಾನ್ಸ್ ಏನೋ ಒಂಥರ ಬೇಜಾರಾಗಿರುತ್ತೆ, ಅಂದ್ರೆ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ಮೇ ಬಿ ಆ ಡಿಸಪಾಯಿಂಟ್ಮೆಂಟ್ ಅಲ್ಲೇ ನೀವು ಸ್ಟಕ್ ಆಗಿ ಹೋಗ್ಬಿಟ್ಟಿದೀರಾ. ಹಳೇದೊಂದು ಬ್ರೇಕಪ್ ಸಿಚುವೇಶನ್ ಅಂತ ಅನ್ಕೊಳ್ಳಿ, ಆ ಒಂದು ಬ್ರೇಕಪ್ ಸಿಚುವೇಶನ್ ಅಲ್ಲಿ ನೀವು ಸ್ಟಕ್ ಆಗಿ ಹೋಗ್ಬಿಟ್ಟಿದೀರಾ, ಮೂವ್ ಆನ್ ಆಗ್ತಾ ಇಲ್ಲ, ಮುಂದುವರಿತಾ ಇಲ್ಲ. ನೀವ್ ಹೆಂಗಾಗೋಗ್ಬಿಟ್ಟಿದೀರಾ ಅಂದ್ರೆ, ಒಬ್ರು ಪರ್ಸನ್ ರೆಡಿ ಆಗಿದ್ದಾರೆ ಅವ್ರ ಎಮೋಷನ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಇನ್ ಕೇಸ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀರಾ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಈ ಪರ್ಸನ್ ನಿಮ್ ಮೇಲೆ ಒಂದು ಡೀಪ್ ಎಮೋಷನ್ಸ್ ಇದೆ ಅಂತ. ಬಟ್ ನೀವ್ ಅವ್ರನ್ನ ಬಿಡ್ತಾ ಇಲ್ಲ ಒಳಗೆ, ಅಂದ್ರೆ ಅವರಿಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರ್ಬೋದು, ಅಥವಾ ಅವ್ರ ಜೊತೆ ಮಾತಾಡ್ಬೇಕಾರೆಲ್ಲ ಹೇಳ್ಬೋದು ನೀವು, ನನಗೆ ರಿಲೇಶನ್ಶಿಪ್ ಅಂದ್ರೆ ಆಗಲ್ಲ, ನಂಬಿಕೆ ಇಲ್ಲ, ಇವಾಗ್ಲೇ ನಾನು ಏನೋ ಆ ಒಂದು ಕಮಿಟ್ಮೆಂಟ್ ಹೋಗೋದಕ್ಕೆ ಇಷ್ಟ ಇಲ್ಲ, ಹಿಂಗೆಲ್ಲ ನೀವು ಒಂದ್ ಸ್ವಲ್ಪ ಮಾತಾಡ್ತಾ ಇರ್ಬೋದು. ಸೊ
ಇದು ಅವರಿಗೆ ಮೇ ಬಿ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದೆ. ನಿಮ್ ಲೈಫ್ ನೀವು ಸ್ಟಕ್ ಆಗಿರೋದಕ್ಕೆ ಕಾರಣ ಬಿಕಾಸ್ ಆಫ್ ಯೋರ್ ಸೆಲ್ಫ್, ನಿಮ್ಮಿಂದಾನೆ. ಮೇ ಬಿ ನೀವು ಆತರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀರಾ. ಅಂದ್ರೆ ಇಲ್ಲ ಇದ್ರೆಲ್ಲ ಇಂಟ್ರೆಸ್ಟ್ ಇಲ್ವೇನೋ ಇವ್ರಿಗೆ, ಮೇ ಬಿ ಇವರಿಗೆ ಲವ್ ಇದೆಲ್ಲ ನಂಬಿಕೆ ಇಲ್ವೇನೋ. ತುಂಬಾ ಜನ ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದಾರೆ. ಇವರು ಫ್ರೆಂಡ್ಸಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ, ಅಥವಾ ಫ್ರೆಂಡ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಥವಾ ಇವ್ರನ್ನ ನನಗೆ ಅಪ್ರೋಚ್ ಏನೋ ಮಾಡಿದ್ರೆ ವಾಟ್ ಇಫ್ ಅವ್ರು ನನ್ನ ಫ್ರೆಂಡ್ ಝೋನಿಗೆ ಹಾಕ್ಬಿಟ್ರೆ. ಸೊ ಈ ತರ ಕೆಲವೊಂದೊಂದು ವಿಚಾರಗಳು ಅವ್ರ ತಲೆಯಲ್ಲಿ ಹೋಗ್ತಾ ಇದೆ. ಅಂದ್ರೆ ಆಸ್ ಅ ಫ್ರೆಂಡ್ ಯು ಆರ್ ಅ ವೆರಿ ಗುಡ್ ಪರ್ಸನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಟ್ರಸ್ಟ್ ಮೀ, ಈ ಒಂದ್ ಮೆಸೇಜ್ ಡೈರೆಕ್ಟ್ ಆಗಿ ಬರ್ತಾ ಇದೆ ನಿಮಗೆ. ಆಸ್ ಅ ಫ್ರೆಂಡ್ ಯು ಆರ್ ಅ ವೆರಿ 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 ಗುಡ್ ಪರ್ಸನ್. ಇದು ನಾನ್ ಹೇಳ್ತಾ ಇಲ್ಲ, ಕಾರ್ಡ್ಸ್ ಹೇಳ್ತಾ ಇದೆ. ಬಟ್ ಜನರಿಗೆ ಆ ಫ್ರೆಂಡ್ಶಿಪ್ ನ ನಿಮ್ಮ ಮೇಲೆ ಇಷ್ಟ ಇರೋ ಒಂದಷ್ಟು ಜನಗಳಿಗೆ ಆ ಫ್ರೆಂಡ್ಶಿಪ್ ನ ನೀವು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ತರ ಆಕ್ಸೆಪ್ಟ್ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ. ಐ ಮೀನ್ ಟೈಮ್ ಸ್ಪೆಂಡ್ ಮಾಡೋದು ವರ್ತ್ ಇಟ್ಟ, ನಿಮಗೆ ರೆಸ್ಪಾಂಡ್ ಮಾಡೋದು, ನಿಮಗೆ ಎಕ್ಸ್ಪ್ರೆಸ್ ಮಾಡೋದು, ಈ ತರ ಫೀಲ್ ಆಗ್ತಾ ಇದೆ. ಬಿಕಾಸ್ ಡೆಫಿನೆಟ್ಲಿ ನಿಮ್ ಲೈಫಲ್ಲಿ ರೀಸೆಂಟ್ ಆಗಿ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಿರೋದನ್ನ ನೋಡ್ತಾ ಇದೀನಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಇಸ್, ರೀಸೆಂಟ್ ಆಗಿ ಯಾರನ್ನೋ ಒಬ್ರನ್ನ ನಿಮ್ ಲೈಫ್ ಇಂದ ರಿಮೂವ್ ಮಾಡಿರೋದು ನೋಡ್ತಾ ಇದ್ದೀನಿ. ಮೇ ಬಿ ಈ ಸ್ಟೋರಿ ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಗೊತ್ತಿದೆ, ಅಂಡ್ ಎಸ್ಪೆಷಲಿ ಈ ಪರ್ಸನ್ಗೆ. ಇನ್ ಕೇಸ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಪರ್ಸನ್ ಇದಾರೆ ಅಂದ್ರೆ ಬಿಟ್ ಅವ್ರ ಹೆಂಗೆ ಅಂದ್ರೆ, ಅವ್ರಿಗೆ ಒಂದ್ಸಲಿ ಫೀಲ್ ಆಗುತ್ತೆ ಏನೋ ಮುಂದುವರಿಯೋಣ, ಕನೆಕ್ಟ್ ಆಗೋಣ, ಕ್ಲೋಸ್ ಆಗೋಣ. ಬಟ್ ಒಂಥರ ನಿಮ್ಮ ನೋಡಿದ್ರೆ ಮೇ ಬಿ ಇವ್ರು ಇವಾಗ್ಲೇ ರಿಲೇಶನ್ಶಿಪ್ಗೆ ಓಪನ್ ಅಪ್ ಆಗಿಲ್ಲ, ಯುನೋ ಆ ತರ ಫೀಲ್ ಅವ್ರಿಗೆ ಆಗ್ತಾ ಇದೆ. ಸ್ಟಿಲ್ ಮೋರ್ ಇನ್ಫಾರ್ಮೇಶನ್ ನೋಡೋಣ ಇದೇ ಸಿಚುವೇಶನ್ ಬಗ್ಗೆ. ಈ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದಾರೆ ನಿಮ್ ಬಗ್ಗೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ರೀಸನ್ ಏನೇ ಆಗಿರ್ಬೋದು, ಬಟ್ ನೀವ್ ಹೆಂಗಾಗ್ಬಿಟ್ಟಿದೀರಾ ಅಂದ್ರೆ ನಿಮ್ದೇ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ. ಹೊರಗೆ ಹೋಗ್ಬೇಕಾದ್ರೂ ನಿಮ್ದೇ ಆದ ಕ್ಲೋಸ್ ಪೀಪಲ್ ಜೊತೆ ಅಥವಾ ಕ್ಲೋಸ್ ಪರ್ಸನ್ ಜೊತೆ ಹೋಗ್ತೀರಾ. ಜಾಸ್ತಿ ಮಿಂಗಲ್ ಆಗಲ್ಲ, ಜಾಸ್ತಿ ಕನೆಕ್ಟ್ ಆಗಲ್ಲ, ಅಥವಾ ಜಾಸ್ತಿ ಓಪನ್ ಅಪ್ ಆಗಲ್ಲ. ಅವರೇ ಬಂದು ಮಾತಾಡ್ಸಿದ್ರು ಎಷ್ಟ್ ಬೇಕು ಅಷ್ಟೇ ಮಾತಾಡಿಸ್ತೀರಾ. ಮೇ ಬಿ ದಟ್ ಈಸ್ ದ ರೀಸನ್ ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು, ಹೆಂಗ್ ಅಪ್ರೋಚ್ ಮಾಡೋದು ನಿಮ್ನ ಅಂತ. ಲುಕ್ ಎಟ್ ದಿಸ್ 4 of Swords, ಅಂದ್ರೆ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಎಮೋಷನ್ಸ್ ನ ಹೇಳ್ಕೊಂತ ಇಲ್ಲ. ಸೊ ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ಮೂಮೆಂಟ್ ಅಲ್ಲಿ ನಿಮ್ಮ ಮನ್ಸಲ್ಲಿ ಯಾರು ವ್ಯಕ್ತಿ ಇದ್ದಾರೆ ಅಂದ್ರೆ, ಯಾವ್ದಾದ್ರು ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ರೆ, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಈ ಪರ್ಸನ್ಗೆ ನಿಮ್ ಮೇಲೆ ಅಪಾರವಾದ ಆಳವಾದ ಒಂದಷ್ಟು ಎಮೋಷನ್ಸ್ ಇದೆ. ಬಟ್ ಆ ಎಮೋಷನ್ಸ್ ನ ಹೇಳ್ಕೊಂತ ಇಲ್ಲ, ಅಂಡ್ ಹೇಳೋ ಪ್ಲಾನ್ ಕೂಡ ಇಲ್ಲ ಅವ್ರಿಗೆ. ಮೇ ಬಿ ನೀವೇ ಅಪ್ರೋಚ್ ಮಾಡ್ಬೇಕು, ನೀವೇ ಕನೆಕ್ಟ್ ಮಾಡ್ಬೇಕು, ಅಲ್ಲಿವರೆಗೂ ಇಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಲೈಕ್ ಇಫ್ ಯು ಆರ್ ರೆಡಿ ಫಾರ್ ಅ ರಿಲೇಶನ್ಶಿಪ್ ಆರ್ ನಾಟ್ ಅಂತ. ಅವಾಗ್ಲೇ ಇಂಡಿಕೇಶನ್ ಕೊಟ್ಟೆ ನಾನು. ಈ ಪರ್ಸನ್ ಝೋಡಿಯಾಕ್ ಸೈನ್ ನ ಕಟಕ ರಾಶಿ, ಮೀನರಾಶಿ ಹಾಗೂ ವೃಶ್ಚಿಕ ರಾಶಿ. ದ ಥಿಂಗ್ ಈಸ್, ಸ್ವಲ್ಪ ಓಪನ್ ಅಪ್ ಆಗ್ಬೇಕು ನೀವು, ಸ್ವಲ್ಪ ಸೋಷಲೈಸ್ ಆಗ್ಬೇಕು, ಸ್ವಲ್ಪ ಮಿಂಗಲ್ ಆಗ್ಬೇಕು. ಇವಾಗ ಅಪ್ರೋಚ್ ಮಾಡಿದವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಫೀಲ್ ಆಗ್ಬಾರ್ದು ಏನೋ ಈ ಪರ್ಸನ್ ಮಾತಾಡಿಸ್ತಾರ ಇಲ್ವಾ, ನೆಗ್ಲೆಕ್ಟ್ ಮಾಡ್ಬಿಟ್ರೆ, ಇಗ್ನೋರ್ ಮಾಡ್ಬಿಟ್ರೆ. ಹಿಂಗ್ ಅನ್ನಿಸ್ದಾಗ ಏನ್ ಗೊತ್ತಾ, ಅವ್ರಾಗೆ ಏನು ಅಪ್ರೋಚ್ ಮಾಡೋದನ್ನ ಬಿಡಲ್ಲ. ಅಪ್ರೋಚ್ ಮಾಡೋದನ್ನ ಬಿಟ್ಟು ಬಿಡ್ತಾರೆ. ತುಂಬಾ ಸೈಲೆಂಟ್ ಆದ್ರೆ ಯೂಶುವಲಿ ಇಟ್ಸ್ ಅ ಹ್ಯೂಮನ್ ಬಿಹೇವಿಯರ್. ಓಕೆ, ಈ ಪರ್ಸನ್ ಒಂಥರ ರಿಸರ್ವ್ಡ್ ತರ ಇದಾರೆ, ಮೇ ಬಿ ಅಪ್ರೋಚ್ ಮಾಡೋದ್ ಬೇಡ, ಮೇ ಬಿ ಇವ್ರು ಆಲ್ರೆಡಿ ಕಮಿಟ್ ಆಗಿರ್ಬೇಕು, ಮೇ ಬಿ ಇವರು ಏನೋ ಓಪನ್ ಅಪ್ ಆಗಿ ಇಷ್ಟ ಆಗಲ್ವೇನೋ. ಸೊ ಜನರು ಹಿಂಗೆ ನಿಮ್ ಬಗ್ಗೆ ಏನೇನ ಅನ್ಕೊಳ್ಳೋ ತರ ನೀವು ಮಿಕ್ಸ್ಡ್ ಸಿಗ್ನಲ್ ಕೊಡ್ಬೇಡಿ. ಒನ್ ಇಂಪಾರ್ಟೆಂಟ್ ಮೆಸೇಜ್, ನೀವು ರಿಸರ್ವ್ಡ್ ಆಗಿರ್ಬೋದು, ಇಂಟ್ರೋವರ್ಟ್ ಆಗಿರ್ಬೋದು, ಬಟ್ ಯು ಆರ್ ಲ್ಯಾಕಿಂಗ್ ಸಮಥಿಂಗ್. ಅಂದ್ರೆ ನಿಮಗೆ ಒಂದು ಪಾರ್ಟ್ನರ್ಶಿಪ್ ಬೇಕು, ಒಂದು ಕಂಪ್ಯಾನಿಯನ್ ಬೇಕು, ಅಥವಾ ನಿಮ್ ಲೈಫಲ್ಲಿ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ನೀವು ಅಂದ್ರೆ, ಎಲ್ಲೋ ಒಂದ್ ಕಡೆ ಐ ಫೀಲ್ ನಿಮ್ಮ ಪರ್ಸನಿಗೆ ಫೀಲ್ ಆಗ್ತಾ ಇದೆ ನೀವು ಏನು ಜಾಸ್ತಿ ಹೇಳ್ಕೊಂತ ಇಲ್ಲ, ಏನು ಶೇರ್ ಮಾಡ್ತಾ ಇಲ್ಲ ಫೀಲಿಂಗ್ಸ್ ನ, ಓಪನ್ ಅಪ್ ಆಗ್ತಾ ಇಲ್ಲ. ಇದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ತಾ ಇದೆ. ಮೇ ಬಿ ಇಟ್ಸ್ ಗೆಟಿಂಗ್ ಡಿಫಿಕಲ್ಟ್ ಅವ್ರಿಗೆ ನಿಮ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಫಾರ್ ಅ ಟೈಮ್ ಬೀಯಿಂಗ್ ಮೇ ಬಿ ನಿಮಗೆ ನಿಂಪಾಡಿಗಿರೋಣ ಅನ್ಸ್ತಾ ಇದೆ. ಬಟ್ ಲೆಟ್ಸ್ ಸಿ ದ ಫೂಲ್. ಐ ಫೀಲ್ ತುಂಬಾ ಜನಕ್ಕೆ ದೇರ್ ಇಸ್ ಅ ನೀಡ್ ಫಾರ್ ಅ ನ್ಯೂ ಬಿಗಿನಿಂಗ್. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಈ ಮೆಸೇಜಸ್ ನ ನೋಡ್ತಾ ಇದ್ದೀರಾ,
ಡೆಫಿನೆಟ್ಲಿ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಬೇಕು ಅಥವಾ ಒಂದು ಶಾರ್ಟ್ ಬ್ರೇಕ್ ಬೇಕು. ರೀಸೆಂಟ್ ಆಗಿ ಏನೋ ಒಂದ್ ಸ್ವಲ್ಪ ಎಂಡಿಂಗ್ ಆಗಿದೆ, ಕನೆಕ್ಷನ್ಸ್ ಎಂಡಿಂಗ್ ಆಗಿರ್ಬೋದು, ನೀವಿನ್ನು ಅದೇ ಒಂದು ಮೆಮೊರೀಸ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಅದೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ನೀವು ಅನ್ಕೊಂಡಿದೀರಾ ನೀವು ಮೂವ್ ಆನ್ ಆಗಿದ್ದೀರಾ ಅಂತ, ಬಟ್ ನೋ, ಯು ನೀಡ್ ಅ ಬ್ರೇಕ್. ಇಫ್ ಪಾಸಿಬಲ್ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಬ್ರೇಕ್ ತಗೊಂಡು ಟ್ರಾವೆಲ್ ಮಾಡೋದು, ಫ್ರೆಂಡ್ಸ್ ನ ಮೀಟ್ ಆಗೋದು, ಸ್ವಲ್ಪ ಏನೋ ಸೋಷಲೈಸ್ ಆಗೋದು ಇಫ್ ಪಾಸಿಬಲ್. ನಿಮ್ನ ನೀವು ಮತ್ತೆ ಫೈಂಡ್ ಮಾಡಿ, ಬಿಕಾಸ್ ನೀವು ಕಳ್ದೋಗ್ಬಿಟ್ಟಿದ್ದೀರಾ. ಇವಾಗ ನಿಮ್ನ ನೀವು ಹುಡುಕ್ಬೇಕಂದ್ರೆ ಯಾವುದೋ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಹುಡುಕಿ ಅಂತ ಅಲ್ಲ. ಇಟ್ ಮೀನ್ಸ್ ಕಮ್ ಬ್ಯಾಕ್ ಟು ಯುವರ್ ಸ್ಟೇಟ್. ನಿಮ್ಮ ನಾರ್ಮಲ್ ಸ್ಟೇಟಿಗೆ ಯು ಹ್ಯಾವ್ ಟು ಟ್ರೈ ಅಂಡ್ ಕಮ್ ಬ್ಯಾಕ್. ಓಕೆ, ಸೊ ಅಂತ ದೊಡ್ಡ ವರ್ಸ್ ಸಿಚುವೇಶನ್ ನಿಮ್ ಲೈಫಲ್ಲಿ ಆಗಿಲ್ಲ. ನೀವು ಅನ್ಕೊಂಡಿದೀರಾ ಆಗಿದೆ ಅಂತ, ಬಟ್ ನೋ, ಯು ಆರ್ ವೆರಿ ಡಿಫ್ರೆಂಟ್ ಪರ್ಸನ್. ನಿಮ್ ಲೈಫಲ್ಲಿ ಎಂತ ಕಷ್ಟ ಬಂದ್ರು ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಒಂದು ಕೆಪಾಸಿಟಿ ನಿಮಗಿದೆ. ಅಂಡ್ ದಿಸ್ ಇಸ್ ನಾಟ್ ಯು. ಇವಾಗ ನೀವು ಹೆಂಗಿದ್ದೀರಾ, ದಿಸ್ ಇಸ್ ನಾಟ್ ಯು. ದಿಸ್ ಇಸ್ ನಾಟ್ ಯುವರ್ ಬೆಸ್ಟ್ ವರ್ಜನ್. ಅಂದ್ರೆ ನೀವು ಅತ್ಯಂತ ಒಂದು ಬ್ಯೂಟಿಫುಲ್ ವೇಲ್ ನಿಂದ ನೀವು ನೋಡ್ಕೋಬಹುದು. ಇನ್ನು ಇದು ನೀವಲ್ಲ. ಕರೆಂಟ್ಲಿ ನೀವು ಯಾವ ತರ ಇದ್ದೀರಾ, ಏನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ, ದಿಸ್ ಇಸ್ ನಾಟ್ ಯು. ಲೆಟ್ ಮಿ ಟೆಲ್ ಯು. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಸೊ ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಈ ಒಂದು ಮೆಸೇಜ್ ನಿಮಗೆ ಬೇಕಾಗಿತ್ತು, ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ಅಂಡ್ ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಗೈಸ್. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.